ಏನು JDS ಪಕ್ಷ ಉದಯವಾಗಿ 25 ವರ್ಷಗಳು ಕಳೆದಿದೆ. ಅದರ ಬೆಳ್ಳಿ ಹಬ್ಬದ ಪ್ರಯುಕ್ತ ಇವತ್ತು ಬೆಂಗಳೂರಿನಲ್ಲಿ ವಿಶೇಷವಾದ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ಸನ್ಮಾನ್ಯ ದೇವೇಗೌಡಪ್ಪಾಜಿಯವರು, ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಎಲ್ಲ ಮುಖಂಡರುಗಳು ಇವತ್ತು ಭಾಗವಹಿಸಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಏಕೆಂದರೆ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಗಳಿಗೆ GBA ಇರ್ಬೋದು, MLA ಚುನಾವಣೆಗಳಿಗೆ ಇದು ಪೂರಕವಾದಂಥ ಇದು ಬೇಸ್ಮೆಂಟ್ ಆಗುತ್ತೆ. ಆ ದೃಷ್ಟಿನಲ್ಲಿ ಇವತ್ತು ಕನಿಷ್ಠ 1-1.5 ಲಕ್ಷ ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, 28 ಕ್ಷೇತ್ರಗಳ ಎಲ್ಲ ಅಧ್ಯಕ್ಷಗಳಾದಿಯಾಗಿ ಮುಖಂಡರುಗಳಾದಿಯಾಗಿ ಸಾಕಷ್ಟು ತಿಂಗಳಿಂದ ಶ್ರಮಪಟ್ಟು ಸಂಘಟನೆ ಮಾಡಿ ಅದರಲ್ಲೂ ವಿಶೇಷವಾಗಿ ಯಶವಂತಪುರ ಮತ್ತು ದಾಸಹಳ್ಳಿ ಭಾಗದಿಂದ ಸಾಕಷ್ಟು ಸುಮಾರು 25,000-30,000 ಜನ ಇವತ್ತು ಇಲ್ಲಿಂದ 2 ಕ್ಷೇತ್ರಗಳಿಂದ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ, ಅದರಲ್ಲಿ ಅನುಮಾನ ಎಲ್ಲ ನಿಜ. ಇವತ್ತು ಬೆಂಗಳೂರಿನಲ್ಲಿ ಸ್ವಲ್ಪ ಯೋಚನೆ ಮಾಡೋ ಜನ ಸನ್ಮಾನ್ಯ ಬೆಂಗಳೂರು ಅಭಿವೃದ್ಧಿ ಆಗಬೇಕಾದ್ರೆ ಯಾರಿಂದ? ಸನ್ಮಾನ್ಯ ದೇವೇಗೌಡಪ್ಪಾಜಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಬೆಂಗಳೂರಿಗೆ ಅನೇಕ ಯೋಜನೆಗಳನ್ನು ತಂದುಕೊಟ್ಟಿದ್ದಾರೆ. ಉದಾಹರಣೆಗೆ ಕುಡಿಯೋ ನೀರು, ಕಾವೇರಿ ನೀರು, 3ನೇ ಹಂತದ ಕಾವೇರಿ ನೀರನ್ನು ಸುಮಾರು ಅವರು ಪ್ರಧಾನಿ 1,350 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ಕೊಂಡು ತಂದಂಥದ್ದು. ಮತ್ತು ರಿಂಗ್ ರಸ್ತೆಗಳಾಗಬೇಕಾದ್ರೆ ಡಿಫೆನ್ಸಿಂದ ಜಾಗಗಳನ್ನು ಬಿಡ್ತಂಥದ್ದು, ಮತ್ತು ಮೈಸೂರು ರಸ್ತೆಯಲ್ಲಿ ಫ್ಲೈಓವರ್ಗಳಾದಂಥದ್ದು, ಮತ್ತು ಮಹಿಳೆಯರಿಗೆ 33% ರಿಸರ್ವೇಷನ್ ಕೊಟ್ಟಂಥದ್ದು. ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತೇಳಿ ಇಡೀ ಬೆಂಗಳೂರು ಸರೌಂಡಿಂಗು 7 ನಗರಸಭೆ, 1 ಪುರಸಭೆ ರಚನೆ ಮಾಡಿ ಇವೆಲ್ಲ ಅಭಿವೃದ್ಧಿಗೆ ಕಾರಣಕರ್ತರಾದರು ಸನ್ಮಾನ್ಯ ದೇವೇಗೌಡರು. ಕೇವಲ 66 ವಾರ್ಡ್ಗಳಿದ್ದಂಥ ಬೆಂಗಳೂರು ಕಾರ್ಪೊರೇಷನ್ನ 100 ವಾರ್ಡ್ಗಳಾಗಿ ವಿಂಗಡಣೆ ಮಾಡಿದ್ರು, ನಗರಸಭೆಗಳಾಗಿ ರಚನೆ ಮಾಡಿದ್ರು. ಅದರ ಮುಖೇನ ಇಡೀ ಸರೌಂಡಿಂಗ್ ಇದ್ದಂಥ ಎಲ್ಲ ರೆವಿನ್ಯೂ ನಿವೇಶನಗಳನ್ನು ಸಕ್ರಮ ಮಾಡಿದಂಥದ್ದು. ಜೊತೆಗೆ ಅದೇ ಕುಮಾರಣ್ಣವರ ಮುಖ್ಯಮಂತ್ರಿ ಆದಾಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಏನು 7 ನಗರಸಭೆ, 1 ಪುರಸಭೆ ಮತ್ತು 110 ಹಳ್ಳಿಗಳನ್ನು ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿ ಅಭಿವೃದ್ಧಿಯತ್ತ ಗಮನ ಕೊಟ್ಟರು. ಇವತ್ತು ನೆಲಮಂಗಲ ಫ್ಲೈಓವರ್ ಆಗಬೇಕಾದ್ರೆ ಕುಮಾರಣ್ಣವರು ಸ್ಥಾಪನೆ ಮಾಡಿದ್ರು. ಈ ಥರ ಬೆಂಗಳೂರಿಗೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಜನಗಳಿಗೆ ಅದನ್ನು ಮನವರಿಕೆ ಮಾಡಿದ್ರೆ ಖಂಡಿತವಲ್ಲ ಮುಂದೆ ಬೆಂಗಳೂರು ಜನ, ಯಾಕೆಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಔಟ್ಸೈಡರ್ಸೇ ಜಾಸ್ತಿ ಇರೋದ್ರಿಂದ ಇಲ್ಲಿ ಲೋಕಲ್ ಜನ, ಯಾಕೆಂದರೆ ನಾರ್ತ್ದಿಂದ ಅಲ್ಲಿಂದ ಇಲ್ಲಿ ಕೆಲಸ ಕಾರ್ಯಕ್ಕೆ ಬಂದಿದ್ದಾರೆ. ನ್ಯಾಷನಲ್ ಪಕ್ಷಗಳೆಲ್ಲ ಬರೀ BJP ಮತ್ತು ಕಾಂಗ್ರೆಸ್ ಅಂತ ತಿಳ್ಕೊಂಡವ್ರೆ. JDS ಇದೆ, ಅದರ ಮುಖಂಡರು ದೇವೇಗೌಡರಪ್ಪಾಜಿಯವರು, ಕುಮಾರಸ್ವಾಮಿಯವರು ಕೆಲಸ ಮಾಡಿದ್ರೆ ಮನವರಿಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ JDS ಪ್ರಬಲವಾಗಿ ಬೇರಿರುತ್ತೆ. ಯಶಸ್ಸನ್ನು ಕಂಡು ಅತಿ ಹೆಚ್ಚಿನ GBA ಚುನಾವಣೆಗಳಲ್ಲಿರ್ಬೋದು, MLA ಚುನಾವಣೆಗಳಲ್ಲಿ ಯಶಸ್ಸನ್ನು ಕಾಣ್ತೀವಿ, ಅದರಲ್ಲಿ ಅನುಮಾನ ಇಲ್ಲ. ಮತ್ತೆ JDS ಬರ್ತಾರೆ ಅಂತ ಒಂದು ಸುದ್ದಿ ಹರಡ್ತಾ ಇದೆ. ಅದೇನೋ ಹೈ ಲೆವೆಲ್ ಹೈಕಮಾಂಡ್ ಮೇಲೆ ತೀರ್ಮಾನ, ನಮಗೇನೋ ಹೈಕಮಾಂಡ್ ತೀರ್ಮಾನ.